ಸ್ನೇಹಿತರೆ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ಇವತ್ತು ಏನು ಹೇಳಲಿ, ಡಿಸ್ಕ್ರಿಪ್ಷನಲ್ಲಿ ತಮ್ಮನೇಲಿ ಆಲ್ರೆಡಿ ನೀವು ನೋಡಿದ್ದೀರಾ. ಸೊ ಸ್ನೇಹಿತರೆ, ಇವಾಗ TVS iQube ತೊಗೊಂಡೋಗೋದಕ್ಕೆ ಬಂದಿದ್ದಾರೆ. ಗಾಡಿ ಕೊಟ್ಟು ಕಳಿಸ್ಬೇಕು. ನೋಡೋಣ ಈ ಸತಿನಾದ್ರೂ ಈ ಪ್ರಾಬ್ಲಮ್ ರೆಕ್ಟಿಫೈ ಆಗುತ್ತೋ ಇಲ್ಲೋ ಅಂತ. ಸೊ ಗಾಡಿ ಆಲ್ಮೋಸ್ಟ್ ಆಲ್ ಸರ್ವಿಸ್ ಆದಾಗಿಂದ ಒಂದು 100 ಕಿಲೋಮೀಟ್ರ್ ಹೊಡೆದ್ರೂ ಹೆಚ್ಚು. ಸೊ ಇವಾಗೇನೋ ತೊಗೊಂಡೋಗ್ತೀನಿ ಅಂತಂದಿದ್ದಾರೆ. ಈ ಒಂದು ಕಾಣಿಸ್ತಿದೆಯಲ್ಲ TVS ಅಂತ ಈ ಪೆಟ್ಟಿ, ಈ ಬಾಕ್ಸ್ ಕೂಡ ಡ್ಯಾಮೇಜ್ ಆಗಿತ್ತು ಲಾಸ್ಟ್ ಸರ್ವಿಸಲ್ಲಿ, ಅದು ಕೂಡ ರಿಪೇರ್ ಮಾಡಿಕೊಡ್ತಾರಲ್ಲ. ನೋಡೋಣ, ಕೀನ ಹ್ಯಾಂಡ್ ಓವರ್ ಕೊಡೋಣ. ಅದು ಇನ್ನೆಷ್ಟು ದಿನ ತೊಗೊತಾರೋ ಅಥವಾ ಇದೇನು ರೆಕ್ಟಿಫೈ ಆಗುತ್ತೋ ಇಲ್ಲೋ ಅನ್ನೋದನ್ನು ನೋಡೋಣ. TVS ಅವ್ರು ಯಾವ ಥರ ಒಂದು ಸರ್ವಿಸ್ ಕೊಡ್ತಾರೆ ಅಂತ. ತೊಗೊಳ್ಳಿ ಸರ್. ಒಂದು ಸತಿ ನೋಡ್ಕೊಂಬಿಡಿ ಡಿಕ್ಕಿಯಲ್ಲಿ ಏನೇನಿದೆ ಅಂತ. ಬಾಯ್, ಹೆಲ್ಮೆಟ್ ಪಕ್ಕದ್ದೇನಾ? ಇಲ್ಲೇ ಆ ಕವರ್ ಇರಲಿ, ತೊಂದರೆ ಇಲ್ಲ. ಸೊ ಚಾರ್ಜರ್ ನೋಡಿದ್ರಲ್ಲ, ಇದು ನೋಡಿ ಸ್ಕ್ರ್ಯಾಚಸ್ಸು, ಲೈಟ್ಸು ನೋಡಿ ಯಾವ ಥರ ಡ್ಯಾಮೇಜ್ ಆಗಿದೆ. ಇದು ಅಷ್ಟೇ, ಸೀರಿಯಲ್ ನಂಬರ್ ಏನಿದೆಯಲ್ಲ ಇದು ಪಕ್ಕ, ಇದು ನಮ್ಮದು ಅಲ್ಲ. ಇದು ಗಾಡಿ ಏನು ಏನಾದರೂ ಕಂಪ್ಲೇಂಟ್ ಅಂತಂದರೆ ರಿವರ್ಸ್ ಹೋಗಲ್ಲ ಗಾಡಿ. ಒಂದು ನಿಮಿಷ, ಗಾಡಿ ರಿವರ್ಸ್ ಹೋಗಲ್ಲ. ಪ್ಲಸ್ ಅದಲ್ಲದಲ್ಲೇ ನೀವು ನಿಂತಿದ್ದೀರ ನೋಡಿದ್ರಾ, ಆ ಕಡೆ ಸೈಡ್ ಕ್ಯಾಪ್ ಇದೆ ನೋಡಿ. ಸೆಕೆಂಡ್ ಸರ್ವಿಸ್ ಕೊಟ್ಟಾಗ್ಲೇ ಕ್ಯಾಪು ಒಡೆದೋಗಿದೆ. ಅದು ನನಗೆ ಗೊತ್ತಿಲ್ಲ, ಸೌಂಡ್ ಬರ್ತಾಯಿತ್ತು ಅಷ್ಟೇ. ಈ ಸತಿ ಸರ್ವಿಸಿಗೆ ತೊಗೊಂಡೋಗಿ ಹೇಳಿದ್ರು ಇಲ್ಲ ಒಡೆದೋಗಿದೆ ಅದಂತ ಒಂದು ಸ್ವಲ್ಪ ಸೈಡು. ಆಮೇಲೆ ಮತ್ತೆ ರೀಸ್ಟಾರ್ಟ್ ಆಗಿದೆ, ಮತ್ತೆ ಪ್ರಾಬ್ಲಮ್ಮು. 60% ಬ್ಯಾಟ್ರಿಗೆ ಬಂದಿದ್ದ ತಕ್ಷಣ ಏನಾಗುತ್ತೆ, ಪವರ್ ಎಳೆಯಲ್ಲ. ಅಂದರೆ ಏನು ಜೋಶ್ ಇದೆಯಲ್ಲ, ಆ ಒಂದು ಟಾರ್ಕ್ ಪವರ್ ಏನಿತ್ತಲ್ಲ, ಪವರ್ ಅಷ್ಟಿಲ್ಲ, ಫುಲ್ ಲೋ ಆಗುತ್ತೆ. ಡಬಲ್ಸ್ ಅಂತೂ ಲಿಟ್ರಲಿ ಪಾರ್ಕಿಂಗ್ ಹಚ್ಚಕ್ಕಾಗಲ್ಲ. ಈ ಮಂತ್ರಿ ಮಲ್ದಿ ಪಾರ್ಕಿಂಗ್ ಇದೆಯಲ್ಲ, ಅದು ಹಚ್ಚಕ್ಕಾಗಲ್ಲ ಡಬಲ್ಸಲ್ಲಿ. ಪ್ಲಸ್ ರಿವರ್ಸ್ ಗೇರ್ ಬರೋಲ್ಲ. ಇವಾಗ ಇದು ನೋಡಿ, ಇದು 57 ಹೋಗುತ್ತೆ. ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟಿದೆ ನೋಡಿ, 54 ಅಲ್ವಾ. ಇವಾಗ ನೀವು ಡಬಲ್ಸ್ ಹೋಗಿ, ನೀವಿಬ್ಬರೇ ಹೋಗಿ, ಈ 70 ಕಷ್ಟ ಇರುತ್ತೆ. ಅಂದರೆ ಇವಾಗಲ್ಲ, ಕಂಟಿನ್ಯೂಸ್ ರೈಡಿಂಗಲ್ಲಿ ಇರ್ತೀರ ಗೊತ್ತಾ. ಆವಾಗ ಏನಾಗುತ್ತೆ ಅಂತಂದರೆ 50 ತನಕ ಬಂತು ಅಂದರೆ ಮತ್ತೆ ಪವರೇ ಇಲ್ಲ, ಫುಲ್ ಡೌನು. ನೀವು ಪವರಲ್ಲಿ ಹಾಕಿದ್ರೂ 56-57ಕ್ಕಿಂತ ಮೇಲೆ ಹೋಗೋದೇ ಇಲ್ಲ ಗಾಡಿ. ದ್ಯಾಟ್ ಇಸ್ ಅ ಕನ್ಸರ್ನ್. ಒಂದು 80 ಕಿಲೋಮೀಟ್ರ್ ಸ್ಪೀಡು ಹೋಗೋದೇ ಇಲ್ಲ ನಿಮಗೆ, ಒಂದು 50% ಬ್ಯಾಟ್ರಿ ಇರೋ ತನಕ ಅಷ್ಟೇ. ಅದಾದಮೇಲೆ ನಿಮಗೆ ಸ್ಪೀಡ್ನ ಹೇಳಿದಲ್ಲ, 70 ಕ್ರಾಸ್ ಆಗೋಲ್ಲ. ಅದಾದ ತಕ್ಷಣ ಏನಾಗುತ್ತೆ, ಸಿಂಬಲ್ ಬರುತ್ತೆ, ವಾರ್ನಿಂಗ್ ಸಿಂಬಲ್ಲು. ಅದಾದಮೇಲಂತೂ ಕೆಲವು ಸತಿ ಕಂಪ್ಲೀಟ್ ಆಫೇ ಆಗೋಗ್ಬಿಡುತ್ತೆ. ಇದು ಇಶ್ಯೂ ಆಗಿರೋದು. ಬಟ್ ನೋಡಿ ಸರ್, ಇದು ನಿಮ್ಮನ್ನು ನಂಬ್ಕೊಂಡು ಖಂಡಿತ ಮಾಡಿಕೊಡ್ತೀನಿ. ಇದು ಲಾಸ್ಟ್, ಇದು ದಯವಿಟ್ಟು. ಇಲ್ಲಾಂದರೆ ಮತ್ತೆ ಆಮೇಲೆ ನಾವು ಗಾಡಿನೇ ಬಿಟ್ಬಿಡ್ತೀವಿ ಅಷ್ಟೇ, ಆಸೆನೇ ಬಿಟ್ಬಿಡ್ತೀವಿ. ಕ್ಲಿಯರ್ ಮಾಡ್ಬೋದು. ಏನಕ್ಕೆ ಸರ್ ತೊಗೊತಿರೋದು ಇದು? ಹೇಳ್ತೇನೆ ಸರ್. ಒಂದು ಕಂಪ್ಲೇಂಟು, ಓಕೆ, ರಿವರ್ಸ್ ವರ್ಕ್ ಆಗ್ತಿಲ್ಲ. ಓಕೆ. ಇನ್ನೊಂದು ಸಿಂಗಾರಂ ಕವರ್ ಆ ಕಡೆ ಲೂಸ್ ಇದೆ. ಓಕೆ. ಇನ್ನೊಂದು ವೀಲ್ ಓಬ್ಲಿಂಗು. ಇನ್ನೊಂದು ಡಬಲ್ಸಲ್ಲಿ 50 ಕಿಲೋಮೀಟ್ರ್ ಆದಮೇಲೆ 50 ರೇಂಜ್ ಆದಮೇಲೆ ಪಿಕಪ್ ಇಲ್ಲ, ಪಿಕಪ್ ಡೌನ್ ಆಗ್ತಿದೆ. ಅದಾದಮೇಲೆ ವಾರ್ನಿಂಗ್ ಸಿಂಬಲ್ ಬರ್ತಾ ಇದೆ. ಜಾಬ್ ಕಾರ್ಡ್ ಹಾಕಿದ್ದೀರಾ ಸರ್? ಹಾಕಾಗಿದೆ. ಸರಿ, ಓಕೆ, ಡನ್. 435. ಓಕೆ, ಫೈನ್ ಸರ್. ಅದೇನಿದೆ ನೋಡಿ, ಇದು ಲಾಸ್ಟ್ ಟೈಮು, ದಯವಿಟ್ಟು ಮಾಡಿಕೊಡಿ ಅಷ್ಟೇ. ನಿಮ್ಮ ಹೆಸರು ಗೊತ್ತಾಗಿಲ್ಲ? ಓಕೆ, ಥ್ಯಾಂಕ್ ಯು. ಆಯಿತು ಸರ್, ಎಲ್ಲ ಸರ್ವಿಸು ಓಕೆ. ಇದು ರೆಕ್ಟಿಫೈ ಆಗಿದೆ ಇದು. ಓಕೆ. ಕೋನ್ ಸೆಟ್ ಆಯಿತಾ? ಬಿಡಿ, ನಾನು ಇನ್ನೇನು ಆಫೀಸಿಗೆ ತೊಗೊಂಡೋಗ್ತೀನಿ. ಇವಾಗ ಗೊತ್ತಾಗಲ್ಲ ಬಿಡಿ ಸರ್. ಅದು ಇನ್ನೊಂದು ಅಟ್ಲೀಸ್ಟ್ ಒಂದು ವೀಕ್ ನಾನು ಓಡಿಸ್ಮೇಲೆ ಗೊತ್ತಾಗುತ್ತೆ. ಏನಾಗಿತ್ತು ಸರ್ ಕಂಪ್ಲೇಂಟು? ಅಂದರೆ ಏನು ಪ್ರಾಬ್ಲಮ್ ಏನಾಗಿತ್ತು ಅಂತ? ಇದು ಸ್ವಿಚ್ ಜಾಮ್ ಆಗ್ತಿತ್ತು, ಸ್ವಿಚ್ ರೆಡಿ ಮಾಡಿದ್ದೀನಿ. ಓಕೆ. ಪ್ಲಸ್ ಸಿಂಗಾರಂ ಕವರ್. ಸಿಂಗಾರಂ ಕವರ್ ಅಲ್ವಾ? ಓಕೆ. ಬಟ್ ಬ್ಯಾಟ್ರಿದು ಅದು ಏನಾಗಿತ್ತು ಆ್ಯಕ್ಚುಲಿ? ಬ್ಯಾಟ್ರಿದು ಬಂದ್ಬಿಟ್ಟು ಬ್ಯಾಟ್ರಿದು ಕರೆಕ್ಟಾಗಿದೆ ಸರ್. ಬ್ಯಾಟ್ರಿದು ಅಂತಂದರೆ ಮತ್ತು ಅದು ಸಿಂಬಲ್ ಬರ್ತಾ ಇದ್ದಿದ್ದು ಮತ್ತು ಪವರ್ ಡೌನ್ ಆಗ್ತಾ ಇದ್ದಿದ್ದು ಒಂದ್ಸಲ ಮಾತ್ರ ಬಂದು ಹೋಗಿದೆ. ಯಾವಾಗ 3ನೇ ತಾರೀಕು ಒಂದ್ಸಲ ಮಾತ್ರ ನಿಮಗೆ ಸಿಂಬಲ್ ಬಂದು ಹೋಗಿದೆ. ಹಾಂ. ಬ್ಯಾಟ್ರಿದು 2 ಇದು GUI ರಿಪೋರ್ಟ್ ಇದು.
ಎರಡೂ ಬ್ಯಾಟ್ರಿದು ಓಕೆ 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 ಎಸ್ ಎಸ್ ಇದು ಫಸ್ಟ್ ಎ ಬ್ಯಾಟ್ರಿ, ಇದು ಬ್ಯಾಟ್ರಿ ಬಿ. ಓಕೆ. ಎರಡೂ ಬ್ಯಾಟ್ರಿದು GV ರಿಪೋರ್ಟ್, ಎರಡೂ ಬ್ಯಾಟ್ರಿದು SOC ಕರೆಕ್ಟ್ ಆಗಿದೆ. ಓಕೆ. ಏನು ತೊಂದರೆ ಇಲ್ಲ. ಇದು ಪೇಮೆಂಟ್ ರಿಪೋರ್ಟ್ ಅಂತ. ಓಕೆ, ಕಂಪ್ಲೀಟ್ ಡೀಟೇಲ್ ರಿಪೋರ್ಟು ನೀವು ತೆಗ್ದಿದ್ದೀರಾ? ಓಕೆನಾ? ಇದು ನಿಮ್ಮ ಗಾಡಿದು. ಓಕೆ. ಇದು ಕರೆಕ್ಟ್ ಆಗಿದೆ. ಬಟ್ ಅದು ಸೌಂಡ್ ಏನಕ್ಕೆ ಬಂದಿದೆ ಅಂತ ಒಂದ್ಸತಿ ಅದೇ ಬಂತಂತಂದು ಹೇಳಿದ್ನಲ್ಲ, ಅದು ಬಂದ್ಬಿಟ್ಟು 3ನೇ ತಾರೀಕು ಒಂದ್ಸಲ ಮಾತ್ರ ಬಂದು ಹೋಗಿದೆ. 3 ಹೌದು 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 ಬಂದು ಹೋಗಿದೆ. ಹೌದು ಅಷ್ಟೇ, ಅದು 1 ಸೆಕೆಂಡ್ ಬಂದು ಹೋಗಿರೋದು ಅಷ್ಟೇ. ಓಕೆ. ಬಟ್ ಅದು ಯಾವುದು DTC ಇಲ್ಲ, ಅಂದರೆ ಯಾವುದು ಎರರ್ ಆ ಥರದ್ದಾಗಲಿ ವೆಹಿಕಲಲ್ಲಿ ಪರ್ಫಾರ್ಮೆನ್ಸ್. ಬಟ್ ಆಯಿತು ಸರ್, ನನಗೆ ಪರ್ಫಾರ್ಮೆನ್ಸ್ ಆಯ್ತು, ಅದು ಅದಕ್ಕೆ ಹೇಳಿದ್ದು ನಾನು. ಬಂದು ಹೋಗಿದೆ. ಓಕೆ. ಟೈಮಲ್ಲಿ ಮಾತ್ರ ಬಂದು ಹೋಗಿದೆ ಅಷ್ಟೇ. ಬಟ್ ಅದರಿಂದ ಬ್ಯಾಟ್ರಿಯಿಂದ ಆಗಲಿ ಬೇರೆ ಆಗಲಿ ಬಂದಿದೆ. ಓಕೆ. ಅದು ಆಮೇಲೆ ಇದು ಪವರ್ ಮೋಡ್ ಯೂಸೇಜ್ ಒಂದು 27% ಇದೆ. ಓಕೆ. ಇದೊಂದು ಚಾರ್ಜರ್ ಹೊಸದು ಕೊಟ್ಟಿದ್ದೀನಿ. ಹಾಂ, ಇದೇ ಮೇನ್ ಸರ್ ಇವಾಗ. ಓಕೆ. ಮತ್ತಿನ್ ಕೇಸ್ ಏನಾದರೂ ಕಂಪ್ಲೇಂಟ್ ಬಂದರೆ ಆ ಥರ ನಮಗೆ ಯಾವುದೂ ತೊಂದರೆ ವೆಹಿಕಲ್ ಚೆಕ್ ಮಾಡಿ. ಇಲ್ಲ, ನಾನು ಹೇಳೋದು ನಿಮ್ಮದು ಅಂತ ನಾನು ಹೇಳ್ತಿಲ್ಲ. ವೆಹಿಕಲ್ದು ಇನ್ ಕೇಸ್ ಮಾಲ್ ಫಂಕ್ಷನಲ್ಲಿ ಮತ್ತೆ ಆ ಥರ ಬಂತು ಅಂತಂದರೆ ಏನು ಮಾಡೋದು ಅಂತ. ಆ ಥರ ಏನೂ ತೊಂದರೆ ಬರಲ್ಲ ಸರ್. ಓಕೆ. ಆ ಥರದ್ದೇನೂ ತೊಂದರೆ ಬರಲ್ಲ. ಬ್ಯಾಟ್ರಿ ಒಂದು ಸೆಲ್ಲಿಂಗ್ ಬ್ಯಾಲೆನ್ಸ್ ಇದ್ದು ಬ್ಯಾಟ್ರಿ ಆಲ್ರೆಡಿ ಚೇಂಜ್ ಮಾಡಿದ್ದೀವಿ. ಓಕೆ. ಬ್ಯಾಟ್ರಿ ಚೇಂಜ್ ಆಗಿದೆ, ಅದು ಬಿಟ್ಟರೆ ಬೇರೆ ಯಾವುದೇ ರೀತಿ ತೊಂದರೆ ಇಲ್ಲ ಗಾಡಿ ಹೋಗೋದು. ಸೊ ಸ್ನೇಹಿತರೆ, ಈ ಒಂದು ಡಿಕ್ಲರೇಷನ್ ಫಾರ್ಮ್ನ ಸೈನ್ ಮಾಡೋಕ್ಕೆ ಹೇಳಿದ್ದಾರೆ. ಮಾಡೋದ್ರಲ್ಲೇನು ಅಡ್ಡಿ ಇಲ್ಲ. ಬಟ್ ಏನಂತಂದರೆ ಇದನ್ನು ನಾನು ಇವಾಗ ಸೈನ್ ಮಾಡಿದ್ರೆ ಇಲ್ಲಿಗೆ ಇದು ಏನಂತಾರೆ, ನಾನು ಕಂಪ್ಲೀಟ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅಂತ. ಸೊ ಸರ್, ನಾನು ಒಂದು ವಾರ ಈ ಗಾಡಿನ ಓಡಿಸ್ತೀನಿ. ಇವತ್ತೆಷ್ಟು ಡೇಟು? ಇವತ್ತು 9/1. ಸೊ ಪ್ರಾಬಬ್ಲಿ 14 ಜಾನ್ವರಿಗೆ ನಾನು ನಿಮಗೆ ಸಿಗ್ನೇಚರ್ ಮಾಡ್ತೀನಿ ಸರ್. ಓಕೆನಾ? ಸ್ನೇಹಿತರೆ, ಏನು ಹೇಳಲಿ ಅಂತ ಗೊತ್ತಾಗ್ತಿಲ್ಲ. ಮತ್ತೆ 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 ಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡಿ, ಜೂನ್ 20 ರಾತ್ರಿ 9:58 ಮತ್ತೆ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಏನು ಮಾಡೋಣ ಹೇಳಿ? ಮೊನ್ನೆ ಎಲ್ಲ ಸರ್ವಿಸ್ ಎಲ್ಲ ಮಾಡ್ಕೊಂಡು ತೊಗೊಂಬಂದು ಕೊಟ್ಟರು. ಬಟ್ ಇಲ್ಲಿ ನೋಡಿ, ಮತ್ತೆ ಇದೇ ಹಣೆ ಬರ ಆಗಿದೆ. ಮತ್ತೆ ಇದೇ ಹಣೆ ಬರ ನೋಡಿ. ಸ್ವಲ್ಪ ಹೊತ್ತು ನಿಲ್ಲಿಸ್ತೀನಿ, ಇಲ್ಲೇ ಎಲ್ಲಾದ್ರೆ ಸೈಡಿಗೆ ಹಾಕ್ತೀನಿ, ನೋಡೋಣ. ಆಮೇಲೂ ಮತ್ತೆ ಇದೇ ಥರ ಆಗತ್ತಾ ಇರೋ ನೋಡೋಣ ತಡ್ರಿ. ನೋಡಿ, ಟೈಮ್ ಬಂದು 9:59, ಸುಮಾರು ಆಲ್ಮೋಸ್ಟ್ ಅಲ್ಲಿ 10 ಗಂಟೆ ಆಗ್ತಾ ಬಂತು. 20 ಜನವರಿ ಹೋಯ್ತಾಯ್ತಾ, ಸೌಂಡ್ ಹೋಯ್ತು. ಇವಾಗ ನೋಡಿ ಮತ್ತೆ ನಾನು ಓಡಿಸ್ತೀನಿ, ಮತ್ತೆ ಬರುತ್ತೆ ನೋಡಿ. ಪಿಕಪ್ಪು ಡೌನ್ ಆಗಿದೆ. ಇದು ನೋಡಿ, ಫುಲ್ ಆಕ್ಸಿಲೇಟ್ರ್ ಕೊಟ್ಟಿದ್ದೀನಿ. ಮತ್ತೆ ಸ್ಟಾರ್ಟು. ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಸ್ನೇಹಿತರೆ, ಇದು ಈ ಥರ ಆದರೆ. ಹಾಂ ನೋಡಿ, ಮತ್ತೆ 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 ಅದೇ ಪ್ರಾಬ್ಲಮ್ಮು. ಸರ್ವಿಸ್ ಎಲ್ಲ ಮಾಡಿಕೊಟ್ಟಿದ್ದೀನಿ ಅಂತೆಲ್ಲ ಹೇಳಿದ್ರು. ಬಟ್ ಒಂದು 2-3 ದಿನ ಚೆನ್ನಾಗಿತ್ತು. ಮತ್ತೆ ನೋಡಿ 20th ಜನವರಿ, ಇದು ಆಲ್ಮೋಸ್ಟ್ ಆಲ್ ಸರ್ವಿಸ್ ಮಾಡಿಕೊಟ್ಟು ಅವರು 2 ವೀಕ್ಸ್ ಆಗ್ತಾ ಬಂತು ಅನಿಸುತ್ತೆ. ಐ ಥಿಂಕ್ 2 ವೀಕ್ಸ್. 2 ವೀಕ್ಸ್ ಆಗ್ತಾ ಬಂತು. 2 ವೀಕ್ಸ್ ಕರೆಕ್ಟ್ ಆಯಿತು. ಸೊ ಡೇಟ್ ಹಾಕಿರ್ತೀನಿ ನೋಡಿ, ಈ ಡೇಟಿಗೆ ಅವ್ರು ತೊಗೊಂಬಂದು ಕೊಟ್ಟಿದ್ದು. ಮತ್ತು ಆಮೇಲೆ ನೋಡಿದ್ರೆ ಈ ಡೇಟಿಗೆ ಈ ಥರ ಆಗಿದೆ. ಇಲ್ಲಿ ನೋಡಿ, ಆಕ್ಸಿಲೇಟ್ರ್ ಕೊಟ್ಟಿದ್ದೀನಿ, ಗಾಡಿ ಹೋಗ್ತಾನೆ ಇಲ್ಲ. ಇಲ್ಲಿ ನೋಡಿ, ನೋಡ್ತಾ ಇದ್ದೀರಾ? ನೋಡಿ ಫುಲ್ ಆಕ್ಸಿಲೇಟ್ರ್ ಕೊಟ್ಟಿದ್ದೀನಿ, ಹೋಗ್ತಾನೆ ಇಲ್ಲ. ತೋರಿಸ್ತೀನಿ ನೋಡಿ. ಮತ್ತೆ ಸೌಂಡ್ ಸ್ಟಾರ್ಟ್ ಆಗಿದೆ ನೋಡಿ, ಫುಲ್ ಆಕ್ಸಿಲೇಟ್ರು. ಇವಾಗ ಹೋಗ್ತಾ ಇದೆ ನೋಡಿ. ಬಟ್ ತುಂಬ ಸ್ಲೋ. ನೀವೇ ನೋಡ್ತಾ ಇದ್ದೀರಲ್ಲ, 40-50 ಮೇಲೂ ಹೋಗ್ತಾ ಇಲ್ಲ, 30-38 ಹೋಗ್ತಾ ಇದೆ. ಸೌಂಡ್ ಅಂತೂ ಹಂಗೆ ಬಡ್ಕೊಂತಾನೆ ಇದೆ ನೋಡಿ. ಇವ್ರು ಅದೆಷ್ಟು ಬ್ಯಾಟ್ರಿ ಚೇಂಜ್ ಮಾಡಿ ಏನು ಪ್ರಯೋಜನ ಇಲ್ಲ ಸ್ನೇಹಿತರೆ. iQube ತೊಗೊಳಕ್ಕೆ ಹೋಗ್ಬೇಡಿ, ನಾನು ಸೀರಿಯಸ್ ಆಗಿ ಹೇಳ್ತೀನಿ. ವರ್ಸ್ಟ್ ಗಾಡಿ ನೋಡಿ. ಇಲ್ಲೇ ನೋಡಿ, ಮತ್ತೆ ಈಗ ಸೈಡಿಗೆ ಹಾಕ್ತೀನಿ ನೋಡಿ. ಸೈಡಿಗೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ನಿಲ್ಸ್ಕೊತೀನಿ, ಅವಾಗ ಸೈಲೆಂಟ್ ಆಗುತ್ತೆ. ನೋಡೋಣ. ಹಾಂ ನೋಡಿ,
ಒಳ್ಳೆ ICU ಅಲ್ಲಿ ಬರುತ್ತಲ್ಲ ಸೌಂಡ್, ಆ ಥರ ಬರ್ತಾ ಇದೆ ಅದು ನೋಡಿ. ನಿಲ್ತಾನೆ ಇಲ್ಲ, ಸುಮಾರು ಹೊತ್ತಾಯಿತು. ಆಫ್ ಮಾಡಿ ಆನ್ ಮಾಡಿ ನೋಡೋಣ. ಓಕೆ, ಹ್ಞೂ 41% ಇದೆ ಬ್ಯಾಟ್ರಿ. ಈಗ ನೋಡಿ ಸ್ಟಾರ್ಟ್ ಮಾಡ್ತೀನಿ. ಓಕೆ, ನೋಡಿ ಫುಲ್ ಆಕ್ಸಿಲೇಟರ್ ಕೊಟ್ಟಿದ್ದೀನಿ, ಪವರ್ ಮೋಡ್ಗೂ ಹಾಕಿದ್ದೀನಿ. ಸ್ಟಾರ್ಟ್ ನೋಡಿ, ಸ್ಟಾರ್ಟ್, ಮತ್ತೆ ಸ್ಟಾರ್ಟು. ಏನು ಮಾಡೋಣ ಹೇಳಿ ಈ ಥರ ಆದರೆ? ಸಾಕಾಗೋಯ್ತು ಗುರು ಈ ಗಾಡಿ ಸವಾಸ. ಈ ಥರ ನಂಬ್ಕೊಂಡು ಈ ಗಾಡಿನ ಏನಾದರೂ ತೊಗೊಂಡು ಲಾಂಗಿಂಗ್ ಅಂತ ಹೋಗ್ಬಿಟ್ರೆ ಅಟ್ಲೀಸ್ಟ್ ಒಂದು 20-30 ಕಿಲೋಮೀಟ್ರ್ ಹೋಗ್ಬೇಕು ಒಂದು ಸೈಡ್ ಅಂದರೆ ಅಷ್ಟೇ, ಮುಗೀತು ಕತೆ. ತೊಗೊಳಕ್ಕೆ ಹೋಗ್ಬೇಡಿ ಸ್ನೇಹಿತರೆ, ನಿಜವಾಗ್ಲು. ದೇವ್ರು ದೊಡ್ಡವನು, ಯಾಕೆ ಅಂತ ಕೇಳಿ. ನಿಜವಾಗ್ಲೂ ಹೇಳ್ತೀನಲ್ಲ, ಈ ಗಾಡಿನ ತೊಗೊಂಡು ಹೊರಗಡೆ ಹೋಗ್ಬೇಕಂದ್ರೆ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಹೋಗ್ಬೇಕು, ಇಲ್ಲ ಅಂದರೆ ಭಾಳ ಕಷ್ಟ ಇದೆ. ಈಗ ನೋಡಿ ಸೌಂಡು ಬರ್ತಾನೇ ಇದೆ. ಸೈಡ್ ಸ್ಟ್ಯಾಂಡ್ ಹಾಕಿ ನಿಲ್ಸಾಯಿತು. ಇನ್ನೂ 39% ಬ್ಯಾಟ್ರಿ ಇದೆ, 41 ಕಿಲೋಮೀಟರ್ಸ್ ಹೋಗುತ್ತೆ. ನೋಡಿ ಸೌಂಡ್ ಇನ್ನೂ ನಿಂತೇ ಇಲ್ಲ, ಕಂಟಿನ್ಯೂಸ್ ಆಗಿ ಬರ್ತಾನೇ ಇದೆ. ಸ್ನೇಹಿತರೆ ಹೇಳ್ತಿದ್ದೀನಲ್ಲ, TVS iQube ಒನ್ ಆಫ್ ದ ವರ್ಸ್ಟ್ ಗಾಡಿ. ನನಗೇನೋ ಗೊತ್ತಾಗ್ತಿಲ್ಲ, ಸರ್ವಿಸ್ ಸೆಂಟ್ರಲ್ಲಿ ಅದು ಏನು ಮಾಡೋದು ಗೊತ್ತಾಗ್ತಿಲ್ಲ. ಸ್ಟಾರ್ಟಿಂಗಲ್ಲಿ ತೊಗೊಂಬಂದು ಕೊಟ್ಟರು ಚೆನ್ನಾಗೇ ಇತ್ತು, ನಾ ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ನೀವೇ ನೋಡ್ಬೋದು 20ನೇ ತಾರೀಕಿಗೆ ಮತ್ತೆ ಸ್ಟಾರ್ಟ್ ಆಗಿದೆ ಅದು ಇಶ್ಯೂ. ಸೌಂಡ್ ಬರ್ತಾನೇ ಇದೆ, ಇವಾಗ ನಿಂತ್ಕೊಂಡಿದೆ. ಚಾರ್ಜಿಗೆ ಹಾಕ್ಬಿಟ್ಟು ನೋಡೋಣ. ನೋಡಿ ಚಾರ್ಜರ್ ಕೂಡ ಹೊಸ ಚಾರ್ಜರ್ ಕೊಟ್ಟಿದ್ದಾರೆ, ನಾನು ತೋರಿಸಿದ್ನಲ್ಲ. ಇವಾಗ ನೋಡಿ ಆನ್ ಮಾಡ್ತೀನಿ. ಏನು ಸದ್ಯಕ್ಕೇನು ಸೌಂಡ್ ಏನಿಲ್ಲ, ಬಟ್ ಲಾಸ್ಟ್ ಟೈಮ್ ಇದೇ ಥರ ಸ್ಟಾರ್ಟ್ ಆಗಿತ್ತು. ಸ್ಟಾರ್ಟ್ ಆದಮೇಲೆ ಏನಾಯಿತು, ಒಂದು 2-3 ದಿನ ಏನು ಈ ಥರ ಸೌಂಡ್ ಇರ್ತಿದ್ದಿಲ್ಲ ಚಾರ್ಜಿಗೆ ಹಾಕಿದಾಗ. ಬಟ್ ಅದೇ ಒಂದು 2-3 ದಿನ 4-5 ದಿನ ಆದಮೇಲೆ ಚಾರ್ಜಿಗೆ ಹಾಕಿದ್ಮೇಲೆ ಇಮ್ಮಿಡಿಯೇಟಾಗಿ ಅದು ಬಡ್ಕೊಳಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಸೊ ಚಾರ್ಜಿಗೆ ಹಾಕಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಅಲ್ಲಿ ತನಕ ನಾಳೆ ಬೆಳಗ್ಗೆ ನೋಡೋಣ ಇನ್ನೊಂದು ಸತಿ. ಮತ್ತೆ ಬೆಳಗ್ಗೆ ಬಂದಿದ್ದ ತಕ್ಷಣ ಇದು ನಮ್ಮ ಸೆಕ್ಯೂರಿಟಿ ಅವ್ರು ಆಫ್ ಮಾಡಿಟ್ಟಿದ್ದಾರೆ. ಆನ್ ಮಾಡಿದೆ, ಆನ್ ಮಾಡಿದ್ರೆ ಡಿಸ್ಪ್ಲೇಲಂತೂ ಏನೂ ಬರ್ತಾಯಿಲ್ಲ, ನೀ ಅಂತ ಸೌಂಡ್ ಬರ್ತಾಯಿದೆ. ಚಾರ್ಜರು ನೆಟ್ಟಿಗೆ ತೊಗೊತಾ ಇಲ್ಲ. ಏನು ಗುರು ಹಿಂಗೆ ಮಾಡಿದ್ರೆ? ನೋಡಿ ಆನಲ್ಲೇ ಇದೆ, ನೋಡಿ ಲೈಟ್ ಬರ್ತಾ ಇದೆ. ಓಕೆನಾ? ಬಟ್ ಇಲ್ಲೇನು ಲೈಟ್ ಏನು ಬರ್ತಾ ಇಲ್ಲ. ಹಿಂಗಾದರೆ ಹಿಂಗೆ ಅಂತ ಅರ್ಥ ಆಗ್ತಿಲ್ಲ. ಇನ್ನೊಂದು ಹೇಳ್ತೀನಿ, ಇವರು ಫಸ್ಟ್ ಇನ್ನೊಂದು ಚಾರ್ಜರ್ ತೊಗೊಂಬಂದು ಕೊಟ್ಟು ಹೋದರು, ಅಂದರೆ ಗಾಡಿ ಜೊತೆಗೆ ಹೊಸ ಚಾರ್ಜರ್ ತೊಗೊಂಬಂದು ಕೊಟ್ಟೋದ್ರು. ಅವತ್ತು ಈ ಚಾರ್ಜರ್ ಹಾಕಿದೆ, ವರ್ಕ್ ಆಗ್ತಿದ್ದಿಲ್ಲ. ಮತ್ತೆ ಅದನ್ನು ವಾಪಸ್ ತೊಗೊಂಡೋಗಿ ಮತ್ತೆ ಬೇರೆ ಇಮಿಡಿಯೇಟಾಗಿ ತಂದು ಕೊಟ್ಟರು, ಇಮಿಡಿಯೇಟ್ ವಿತಿನ್ ಹಾಫ್ ಆನ್ ಅವರು. ಬಟ್ ಇವಾಗ ಇಲ್ಲಿ ನೋಡಿ, ಗುಡ್ ಜಾಬ್ TVS. ಮತ್ತೆ ಗಾಡಿ ಅದೇ ಪ್ರಾಬ್ಲಮ್ ಆಗಿದೆ, TVS iQube. ನೀವು ಇಷ್ಟೋ ತನಕ ನೋಡಿದ್ರಲ್ಲ ವಿಡಿಯೋ ಪಾರ್ಟ್ 2. ಈ ವಿಡಿಯೋ ನಾನು ಏನಕ್ಕೆ ಹಾಕ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಮತ್ತೆ ಅದೇ ಸೇಮ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಸರ್ವಿಸ್ ಕರೆಕ್ಟಾಗಿ ಆಗಿಲ್ಲ ಫಸ್ಟ್ ಆಫ್ ಆಲು. ಆಮೇಲೆ ಏನಾಯಿತು ಅನ್ನೋದನ್ನು ನಾನು ಫಸ್ಟ್ ಹೇಳ್ತೀನಿ. ವಿಡಿಯೋ ಪೋಸ್ಟ್ ಮಾಡಿದ್ದೆ ನಾನು, ಫಸ್ಟ್ ವಿಡಿಯೋ ನೀವು ಇವಾಗ ಏನು ನೋಡಿದಿರಲ್ಲ. ಸೊ ಆ ಫಸ್ಟ್ ವಿಡಿಯೋ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ಮೇಲೆ ತುಂಬ ವೈರಲ್ ಆಯಿತು ವಿಡಿಯೋ. ಆಲ್ಮೋಸ್ಟ್ ಆಲ್ 80K ತನಕ ವಿಡಿಯೋ ವ್ಯೂಸ್ ಹೋಗಿದೆ. ಸುಮಾರು ಜನ ನೋಡಿದ್ದಾರೆ ವಿಡಿಯೋಸ್ನ, ಹಾಗೂ TVSನ ಮೇಯ್ನ್ ವ್ಯಕ್ತಿಗಳು ಕೂಡ ನೋಡಿದ್ದಾರೆ ವಿಡಿಯೋನ. ಸೊ ನನಗೆ ಫೋನ್ ಬರುತ್ತೆ ಅಗೇನ್ ಸರ್ವಿಸ್ ಸೆಂಟ್ರಿಂದ. ಏನಂತಾರೆ ಅಂತಂದರೆ, ಸರ್ ನಿಮ್ಮ ಗಾಡಿನ ನಾವು ಸರ್ವಿಸ್ ಮಾಡೋದಕ್ಕೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರು. ನಾವು ಇಲ್ಲ, ಇದು ಕನ್ಸ್ಯೂಮರ್ ಕೋರ್ಟಿಗೆ ಹಾಕಬೇಕು ಅಂತಲೇ ನಾವು ಇದ್ದಿದ್ದು. ಯಾಕೆಂತಂದರೆ ಏನು ಈ ಥರ ಎಲ್ಲ ಚಾರ್ಜರ್ ತೊಗೊಂಡಿಲ್ಲ ಅಂತ ಹೇಳಿ
ಆಲ್ಮೋಸ್ಟ್ ಅಲ್ಲಿ ನೀವು ಫಸ್ಟ್ ಪಾರ್ಟ್ ನೋಡಿಲ್ಲ ಅಂತಂದರೆ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಫಸ್ಟ್ ಇವಾಗಲೇ ಹಾಕಿದ್ದೀನಿ ನೋಡಿ, ಪಾರ್ಟ್ 1 ವಿಡಿಯೋ. ದಯವಿಟ್ಟು ಅದನ್ನು ಹೋಗಿ ಫಸ್ಟ್ ಕ್ಲಿಯರಾಗಿ ನೋಡ್ಕೊಂಡು ಬನ್ನಿ ಏನಾಗಿದೆ ಅಂತ ಅನ್ನೋದನ್ನು, ನಿಮಗೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಸೊ ಗಾಡಿ ಸರ್ವಿಸಿಗೆ ಕೊಡೋಕ್ಕೆ ಉದ್ದೇಶ ಇದ್ದಿಲ್ಲ ಆ್ಯಕ್ಚುಲಿ ಫಸ್ಟ್ ಅಗೇನ್, ಮತ್ತೆ ಅದನ್ನು ಗಾಡಿ ಸರ್ವಿಸ್ ಸೆಂಟ್ರಿಗೆ ಕೊಡಬೇಕಂತ ಉದ್ದೇಶ ಇದ್ದಿಲ್ಲ. ಬಟ್ ಎಸ್, ಟಿ ವಿ ಎಸ್ ಇಂದ ಒಬ್ಬರು ವ್ಯಕ್ತಿ, ಅವ್ರ ಹೆಸರು ನಾನು ಎತ್ತಕ್ಕೆ ಇಷ್ಟಪಡಲ್ಲ, ಇಲ್ಲಿ ಯಾರ ಹೆಸರು ನಾನು ಎತ್ತಲ್ಲ. ಟಿ ವಿ ಎಸ್ ಸರ್ವಿಸ್ ಸೆಂಟರ್, ಐ ಥಿಂಕ್ ಅವರು ಮೇನ್ ಮ್ಯಾನೇಜರ್ ಅನಿಸುತ್ತೆ, ಅವರು ನನಗೆ ಕಾಲ್ ಮಾಡಿಬಿಟ್ಟು ಸರ್ ನಿಮ್ಮ ಗಾಡಿನ ದಯವಿಟ್ಟು ನಮಗೊಂದು ಲಾಸ್ಟ್ ಅವಕಾಶ ಕೊಡಿ, ರೆಡಿ ಮಾಡಿಕೊಡ್ತೀವಿ ಅಂತ ಹೇಳಿದರು. ನಾನು ಇಲ್ಲ ಅಂತಂದೆ, ನಾವು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ತಿದ್ದೀವಿ, ಇದು ಯಾಕೋ ಸರಿ ಹೋಗ್ತಿಲ್ಲ ಅಂತ. ಅದಾದಮೇಲೆ ಟಿ ವಿ ಎಸ್ ಇಂದ ಇನ್ನೊಬ್ರು ಫೋನ್ ಮಾಡ್ತಾರೆ, ಟಿ ವಿ ಎಸ್ ಕಂಪನಿಯಿಂದನೇ ಇನ್ನೊಬ್ರು ಫೋನ್ ಮಾಡ್ತಾರೆ. ಅವರು ಸುಮಾರು ಒಂದು 27 ನಿಮಿಷ ಮಾತಾಡ್ತೀವಿ ನಾವು, ನಮಗೊಂದು ಲಾಸ್ಟ್ ಅವಕಾಶ ಕೊಡಿ ಎಲ್ಲನೂ ಕೇಳಿದ್ರು. ನಾನಂದೆ ಇಲ್ಲ, ದಿಸ್ ಇಸ್ ಇದು ಒಂದು ವಿಪರೀತ ಎಕ್ಸ್ಟೆಂಟ್ ತನಕ ಹೋಗಿದೆ. ಇದು ಈ ಥರ ಎಲ್ಲ ಒಂದು ಸರ್ವಿಸ್, ಯಾವ ಥರ ಸರ್ವಿಸ್ ನೀವು ಕಸ್ಟಮರಿಗೆ ಕೊಡ್ತಾ ಇದ್ದೀರಾ, ಈ ಥರ ಮಾಡೋದು ತಪ್ಪು ಅಂತಲೂ ನಾನು ಹೇಳಿದೆ. ಬಟ್ ಅದಾದಮೇಲೆ ಆ ವ್ಯಕ್ತಿ, ಆ ಟಿ ವಿ ಎಸ್ಸಿಂದ ಯಾರು ಕಾಲ್ ಮಾಡಿದ್ರಲ್ಲ ನನಗೆ, ಆಲ್ಮೋಸ್ಟ್ ಆಲ್ 27 ನಿಮಿಷ ಅವ್ರ ಹತ್ರ ಮಾತಾಡಿದ್ನಲ್ಲ, ಲಾಸ್ಟಿಗೆ ಒಂದು 5 ನಿಮಿಷ ಇರಬೇಕಾದ್ರೆ, ಅಂದರೆ 22 ನಿಮಿಷಕ್ಕೇನೋ ಅವರು ಏನಂತಾರೆ, ಸರ್ ನೀವು ಟಿ ವಿ ಎಸ್ ಆಮೇಲೆ ಸ್ಕ್ಯಾಮ್ ಅಂತೆಲ್ಲ ಹಾಕಿದ್ದೀರಲ್ಲ, ಅದು ತುಂಬ ನಮ್ಮ ಇಕೋಸಿಸ್ಟಮಿಗೆ ಹರ್ಟ್ ಆಗುತ್ತೆ, ಟಿ ವಿ ಎಸ್ ಇಕೋಸಿಸ್ಟಮ್, ಟಿ ವಿ ಎಸ್ ಬ್ರ್ಯಾಂಡು ಹರ್ಟ್ ಆಗುತ್ತೆ ಅಂತಂದರು. ಸೊ ನನಗೆ ಅಲ್ಲಿ ಪಿತ್ತ ನೆತ್ತಿಗೇರ್ತು. ಈ ಒಂದು ವ್ಯಕ್ತಿಗೆ ಏನು ಇಂಪಾರ್ಟೆಂಟ್ ಅಂದರೆ ಅವರು ಬ್ರ್ಯಾಂಡು ಆಮೇಲೆ ಅವರ ಇಕೋಸಿಸ್ಟಮ್ ಇಂಪಾರ್ಟೆಂಟ್ ಆಗಿಬಿಟ್ಟಿದೆ. ನಾನು ಒಪ್ಕೊತೀನಿ, ಇಕೋಸಿಸ್ಟಮ್, ಸೋ ಕಾಲ್ಡ್ ಇಕೋಸಿಸ್ಟಮ್ ಅವರಿಗೆ ಓಕೆ. ಬಟ್ ಒಬ್ಬರು ಕಸ್ಟಮರ್ಗೆ ಈ ಥರ ಅನ್ಯಾಯ ಆದರೆ ನಿಮಗೆ ಅದ್ರ ಬಗ್ಗೆ ಕಾಳಜಿ ಅಲ್ವಾ ಅಂತ ನಾನು ಕೇಳೋದು. ಇದು ಸ್ಪೆಷಲಿ ನಾನು ಟಿ ವಿ ಎಸ್ಸಿಂದ ಡೈರೆಕ್ಟಾಗಿ ನನಗೆ ಯಾರು ಕಾಲ್ ಮಾಡಿದ್ರಲ್ಲ ಅವ್ರಿಗೆ ನಾನು ಕೇಳ್ತಾ ಇರೋದು, ಇದಕ್ಕೆ ಯಾವುದು ನಿಮಗೆ ಒಂದು ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂವಿಂದ ನೀವು ಯೋಚನೆ ಮಾಡೋಕ್ಕಾಗೋದಿಲ್ವಾ? ನೀವು ಇನ್ನೂ ನಿಮ್ಮ ಬ್ರ್ಯಾಂಡ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಹೊರತೋಗ್ಬಿಟ್ರೆ, ಕಸ್ಟಮರ್ಗೆ ಹಿಂಗೆ ಆಗಿದೆ ಅಂತ ಅಂದ್ಬಿಟ್ಟು ನೀವು ಯಾವುದು ತಲೆಯಲ್ಲಿ ಇಟ್ಕೊಂಡಿಲ್ಲ ನೀವು. ಇನ್ಫ್ಯಾಕ್ಟ್ ಫಸ್ಟ್ ವಿಡಿಯೋದಲ್ಲಿ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ನೋಡಿ, ಎಷ್ಟು ಜನ ಟಿ ವಿ ಎಸ್ ಐಕ್ಯೂಬ್ ತೊಗೊಳಕ್ಕೆ ಹೋಗಿದ್ರು, ಸದ್ಯ ವಿಡಿಯೋ ನೋಡ್ಬಿಟ್ಟು ಅವರು ಕ್ಯಾನ್ಸಲ್ ಮಾಡಿಕೊಂಡ್ರು. ಒಳ್ಳೇದಾಯ್ತು ಅಂತ ಅಂತೀನಿ ನಾನು. ಯಾಕಂದರೆ ಈ ಥರ ಒಂದು ಸರ್ವಿಸ್ ಕೊಡೋದ್ರಿಂದ ದಿಸ್ ಈಸ್ ಲೈಕ್ ಒನ್ ಆಫ್ ದ ವರ್ಸ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು ನಾನು ಫ್ರಮ್ ಟಿ ವಿ ಎಸ್. ನನ್ನ ಹತ್ರ ಈ ಟಿ ವಿ ಎಸ್ ಎಂಟಾರ್ಕ್ ಇದೆ, ಇದು ಒಂದು ಹೇಳ್ತೀನಿ ಕೇಳಿ. ಟಿ ವಿ ಎಸ್ ಎಂಟಾರ್ಕು ನನ್ನ ಹತ್ರ ಆಲ್ಮೋಸ್ಟ್ ಆಲ್ 2018 ಕರ್ನಾಟಕಸ್ ಫಸ್ಟ್ ಈ ಟಿ ವಿ ಎಸ್ ಎಂಟಾರ್ಕ್ ನಾನು ತೊಗೊಂಡಿದ್ದು. ಇದನ್ನು ನಾನು ಈ ಐಕ್ಯೂಬ್ ಫಸ್ಟ್ ಟೈಮ್ ಸರ್ವಿಸಿಗೆ ಕೊಟ್ಟಾಗ ಅವ್ರ ಹತ್ರ ತೊಗೊಂಬಂದನಲ್ಲ, ತೊಗೊಂಬರ್ಬೇಕಾದ್ರೆ ನಾನು ಎಂಟಾರ್ಕಲ್ಲಿ ಹೋಗಿದ್ದೆ. ಎಂಟಾರ್ಕಲ್ಲಿ ಹೋದಾಗ ಗಾಡಿನ ಸರ್ವಿಸಿಗೆ ತೊಗೊತೀರಾ ಅಂತ ಕೇಳಿದೆ, ತೊಗೊತೀನಿ ಅಂತಂದರು. ತೊಗೊಂಡ್ರು, ರಿಕ್ವೆಸ್ಟ್ ಮಾಡಿಕೊಂಡೆ, ತುಂಬ ತೊಗೊಂಡ್ರು, ಐ ಅಪ್ರಿಷಿಯೇಟ್. ನೆಕ್ಸ್ಟ್ ಡೇ ಗಾಡಿ ಡೆಲಿವರಿ ತೊಗೊಂಡೆ ಟಿ ವಿ ಎಸ್ ಎಂಟಾರ್ಕು. ಐ ವುಡ್ ಸೇ ಒನ್ ಆಫ್ ದ ಬೆಸ್ಟ್ ಎವರ್ ಸರ್ವಿಸು. ಸೂಪರಾಗಿತ್ತು ಸರ್ವಿಸು, ಎವ್ರಿಥಿಂಗ್ ವಾಸ್ ಗುಡ್. ಬಟ್ ಅದೇ ಐಕ್ಯೂಬ್ ವಿಚಾರಕ್ಕೆ ಬಂದಾಗ ಅಗೇನ್ ಮತ್ತೆ ಸೇಮ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಮತ್ತೆ ಗಾಡಿ ಪಿಕಪ್ ಇಲ್ಲ, ಮತ್ತೆ ಅದೇ ಬಝಿಂಗ್ ಸೌಂಡ್ ಬರ್ತಾ ಇದೆ. ನನಗೆ ಟಿ ವಿ ಎಸ್ಸಿಂದ ಫೋನ್ ಬಂತಲ್ಲ, ಆ ವ್ಯಕ್ತಿ ಮಾತಾಡಿದ್ದು ನನಗೆ ಚೂರು ಇಷ್ಟ ಆಗಲಿಲ್ಲ. ಯಾಕೆಂತಂದರೆ ಐ ಮೀನ್ ಟು ಸೇ ಫ್ರಮ್ ದ ಬ್ರ್ಯಾಂಡ್ ಟಿ ವಿ ಎಸ್ ಸರ್ವಿಸ್ ಸೆಂಟ್ರಿಂದಲ್ಲ, ಬ್ರ್ಯಾಂಡಿಂದ. ಯಾಕೆಂದರೆ ಅವರಿಗೆ ಕಾಳಜಿ ಇದ್ದಿದ್ದು ಬರೀ ಅವ್ರ ಬ್ರ್ಯಾಂಡ್ ಬಗ್ಗೆ ಹೊರತು ಬಿಟ್ಟರೆ ಕಸ್ಟಮರ್ ಇದು ಏನಾಗಿದೆ ಅಂತ ಅವರಿಗೆ ಅಷ್ಟು ಇಲ್ಲ. ಸೊ ನಾನಿಲ್ಲಿ ಕೇಳ್ಕೊಳೋದು ಏನಂತಂದರೆ, ಮನೆಗೆ ಬಂದರು, ಹೋಮ್ ಪಿಕಪ್ ಮಾಡಿದ್ರು. ಮುಂಚೆ ನಾನು ಅದೇ ಕೇಳಿದ್ದಕ್ಕೆ ವ್ಯಾರಂಟಿಲಿದೆ ಗಾಡಿ, ಹೋಮ್ ಪಿಕಪ್ ಮಾಡ್ತೀರಾ ಅಂತಂದರೆ, ಇಲ್ಲ ಸರ್ ಟೋ ಮಾಡ್ಕೊಂಡು ಬನ್ನಿ ಅಂತಂದರೆ. ಟೋಯಿಂಗ್ ಕೇಳಿದ್ರೆ ಎಷ್ಟು ಅಂತಂದರೆ 4,000 5,000 ಕೇಳ್ತಿದ್ದಾರೆ. ಎಲ್ಲಿಗೆ ಹೋಗ್ಬೇಕು ಕಸ್ಟಮರ್ಸು? ನಂದೇನೋ ನಾನು ವಿಡಿಯೋ ಹಾಕಿದೆ, ವೈರಲ್ ಆಯಿತು, ಇದನ್ನು ಮುಚ್ಚಾಕೋಸ್ಕರ. ಆಮೇಲೆ ನನಗೆ ಬಂದು ಕೇಳಿದ್ರು, ಹೌದು ದಯವಿಟ್ಟು ವಿಡಿಯೋ ರಿಮೂವ್ ಮಾಡಿ ಅಂತೆಲ್ಲ ಕೇಳಿದ್ರು. ನಾನು ಏನಕ್ಕೆ ರಿಮೂವ್ ಮಾಡಲಿ ವಿಡಿಯೋ? ಜನಕ್ಕೆ ಗೊತ್ತಾಗಲಿ, ಒಂದಿಷ್ಟು ಜನಕ್ಕೆ ಅಲ್ವಾ, ಸ್ವಲ್ಪ ಜನಕ್ಕೆ ಗೊತ್ತಾಗಲಿ ಟಿ ವಿ ಎಸ್ ಅವ್ರು ಏನು ಮಾಡ್ತಿದ್ದಾರೆ, ಅವ್ರ ಸರ್ವಿಸ್ ಸೆಂಟ್ರ್ ಯಾವ ಥರ ಇದೆ ಅಂತೆಲ್ಲ ಗೊತ್ತಾಗಲಿ. ನಿಜಕ್ಕೂ ಹೇಳ್ತೀನಿ ಕೇಳಿ ಸ್ನೇಹಿತರೆ, ಟಿ ವಿ ಎಸ್ ಐಕ್ಯೂಬ್ ದ ವರ್ಸ್ಟ್ ಎವರ್ ಸರ್ವಿಸ್ ನನಗಾಗಿರೋದು. ಐ ವುಡ್ ಸೇ ಇನ್ನು ಇವರು ತುಂಬ ಜನ ಕಾಲ್ ಮಾಡಿದ್ರು, ಇವ್ರ ಕಡೆಯಿಂದ ತುಂಬ ಜನ ಟಿ ವಿ ಎಸ್ಸಿಂದ ಮಲ್ಟಿಪಲ್ ನಂಬರ್ಸಿಂದೆಲ್ಲ ಕಾಲ್ ಬಂತು ನನಗೆ, ದಯವಿಟ್ಟು ವಿಡಿಯೋನ ತೆಗೀರಿ, ನಿಮಗೆ ಏನು ಬೇಕಾದ್ರೂ ಸಹಾಯ ಮಾಡ್ತೀನಿ ಅಂತ. ಐ ಅಪ್ರಿಷಿಯೇಟ್. ಒಂದು ಈ ಸರ್ವಿಸ್ ಸೆಂಟ್ರಲ್ಲಿ ನಾನು ಅಪ್ರಿಷಿಯೇಟ್ ಮಾಡೋದೇನಂತಂದರೆ, ಅಪ್ರಿಷಿಯೇಟ್ ಮಾಡಬೇಕಂತಲೂ ಒಂದು ಕಡೆಯಿಂದ ಡೌಟ್ ಬರುತ್ತೆ. ಯಾಕೆಂತಂದರೆ ಇದು ಈ ಇನ್ಸಿಡೆಂಟ್ ಆಗಿರೋದಕ್ಕೋಸ್ಕರ ಇವರು ಮಾಡಿದ್ದು ಅಂತ ಅನ್ಕೊತೀನಿ. ಎಸ್, ಆಬ್ವಿಯಸ್ಲಿ ವಿಡಿಯೋ ಹಾಕಿ ವೈರಲ್ ಆಗೋಕ್ಕಿಂತ ಮುಂಚೆ ಇವ್ರ ಕಡೆಯಿಂದ ಯಾವುದೂ ರೆಸ್ಪಾನ್ಸ್ ಇದ್ದಿಲ್ಲ. ಬಟ್ ವಿಡಿಯೋ ಹಾಕಿ ವೈರಲ್ ಆದಮೇಲೆ ರೆಸ್ಪಾನ್ಸ್ ಸ್ಟಾರ್ಟ್ ಆಗಿತ್ತು. 9th ಜಾನ್ವರಿಗೆ ನನಗೆ ಗಾಡಿ ತೊಗೊಂಡು ಕೊಟ್ಟರು. ಇಲ್ಲಿ ನೋಡಿ, ಚಾರ್ಜ್ ಆಗ್ತಾ ಇಲ್ಲ, ನೋಡಿದ್ರಲ್ಲ.
ಮತ್ತು 8:56 ನಾನು 8:56 AM ನಾನು ಕಳಿಸಿರೋದು ವಿಡಿಯೋ. ಇದನ್ನು ಅವರು 10:27 ಬಂದರು. ಹೊಸ ಬಾಕ್ಸು ತೊಗೊಂಬಂದಿದ್ದಾರೆ, ನೀವು ನೋಡ್ಬೋದು. ಹೊಸ ಚಾರ್ಜರ್ ಮತ್ತೆ ಇನ್ನೊಂದು ಚಾರ್ಜರ್ ಮತ್ತೆ ಹೋಗಿ ರೀಪ್ಲೇಸ್ಮೆಂಟ್ ಮಾಡಿಕೊಂಡು ಹೊಸ ಚಾರ್ಜರ್ ತೊಗೊಂಬಂದರು. ಅವಾಗ ಚಾರ್ಜ್ ಆಗ್ತಿದೆ, ಒಪ್ಕೊತೀನಿ, ವೆಲ್ ಆ್ಯಂಡ್ ಗುಡ್. ಬಟ್ ಅದೇ ನಿನ್ನೆ 20ನೇ ತಾರೀಕು ಜನವರಿಗೆ ಆಲ್ಮೋಸ್ಟ್ ಅಲ್ಲಿ ಎಷ್ಟು ನೀವೇ ನೋಡಿದ್ರಲ್ಲ, ಇದು ಇವರು ತೊಗೊಂಬಂದು ಕೊಟ್ಟಿದ್ದು ನನಗೆ 9ನೇ ತಾರೀಕಿಗೆ. 9ರಿಂದ 20ನೇ ತಾರೀಕು ತನಕ ನಾವು ಆಲ್ಮೋಸ್ಟ್ ಅಲ್ಲಿ ಒಂದು 3 ಸತಿ ಗಾಡಿ ಆಚೆ ತೆಗೆದಿರ್ಬೋದು ಅಷ್ಟೇ. ಸೊ ಫಸ್ಟ್ ಡೇ ಚೆನ್ನಾಗಿತ್ತು, ಸೆಕೆಂಡ್ ಡೇ ಚೆನ್ನಾಗಿತ್ತು, ಥರ್ಡ್ ಡೇ ಅಗೇನ್ ಸೇಮ್ ಪ್ರಾಬ್ಲಮ್, ಮತ್ತೆ ಅದೇ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಸೊ ನಾನು ಕೇಳ್ಕೊಳೋದು ಇಷ್ಟೇ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ TVS iQube ತೊಗೊಳಕ್ಕೆ ಹೋಗ್ಬಿಡಿ. ಸರ್ವಿಸ್ ಸೆಂಟರ್ ನನಗೆ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ಅಗೇನ್, ಯಾಕೆಂದರೆ ಸೇಮ್ ಇಶ್ಯೂಸ್ನೇ ಮತ್ತೆ ಕಂಟಿನ್ಯೂ ಆಗಿದೆ. ನಾನು ಅವ್ರಿಗೆ ಹೇಳಿದ್ದೆ, ಆಮೇಲೆ ಅವ್ರು ಒಂದು ಲೆಟರ್ ಕೂಡ ತೊಗೊಂಡಿದ್ರು. ಫಸ್ಟ್ ಆಫ್ ಆಲ್ ನಾನು ಯಾವುದು ಕಂಪ್ಲೇಂಟ್ ಮಾಡಿಲ್ಲ TVSಗೆ. ಅವ್ರು ಹೇಳಿದ್ರು, ಸರ್ ನೀವು ಕಂಪ್ಲೇಂಟ್ ಮಾಡಿದಿರಲ್ಲ, ಅದಕ್ಕೆ ನಾವು ನಿಮ್ಗೆ ಬಂದಿದ್ದೀವಿ ಅಂತ. ನಾನು ಕಂಪ್ಲೇಂಟ್ ಮಾಡೇ ಇಲ್ಲ, ಇವರಿವರಾಗೆ ಸೃಷ್ಟಿ ಮಾಡ್ಕೊಂಡಿರೋದು. ಅದು ಕಸ್ಟಮರ್ ಇಶ್ಯೂ ಆಗಿದೆ ಅಂತ ಕಂಪ್ಲೇಂಟ್ ರೈಸ್ ಮಾಡಿದ್ದಾರೆ. ನಾನಂತೂ ನನ್ನ ಕಡೆಯಿಂದ ಕಂಪ್ಲೇಂಟ್ ರೈಸ್ ಮಾಡಿಲ್ಲ. ಸೊ ಕಂಪ್ಲೇಂಟ್ ಲೆಟರ್ ಒಂದು ತೊಗೊಂಬಂದಿದ್ರು, ಅಂದರೆ ನಾನು ಸಿಗ್ನೇಚರ್ ಹಾಕಲ್ಲ ಅಂತ. ಅಂಟಿಲ್ ಅನ್ಲೆಸ್ ನಾನು ಚೆಕ್ ಮಾಡೋ ತನಕ ನಾನು ಸಿಗ್ನೇಚರ್ ಹಾಕಲ್ಲ ಅಂತಂದಿದ್ದೆ. ಸೊ 15ಗೆ ನಾನು ನಿಮಗೆ ಹೇಳ್ತೀನಿ ಅಂತಂದಿದ್ದೆ. 15th ನನ್ನ ಕೈಲಿ ವಾಪಸ್ ಬರೋಕ್ಕಾಗಲಿಲ್ಲ ಊರಿಂದ. ಸೊ 17th 18th ಬಂದೆ. 18th 20th ತನಕ ಚೆಕ್ ಮಾಡಿದೆ. 20th ದಿನನೇ ಈ ಒಂದು ಪ್ರಾಬ್ಲಮ್ ಮತ್ತೆ ರೀಸ್ಟಾರ್ಟ್ ಆಯಿತು. ಇದಲ್ದಲ್ಲೇ ಗಾಡಿ ಮತ್ತೆ ವಾಪಸ್ಸು ನಾನು ಮನೆಗೆ ತೊಗೊಂಬಂದೆ. ಮನೆಗೆ ತೊಗೊಂಬಂದ್ಮೇಲೆ ಚಾರ್ಜಿಂಗ್ ಹಾಕಿ ನೋಡೋಣ ಅಂತ ಚಾರ್ಜ್ಗೆ ಹಾಕಿದೆ. ಚಾರ್ಜ್ ಆಯಿತು, 100% ಚಾರ್ಜು ಆಯಿತು. ಬೆಳಗ್ಗೆ ಬಂದೆ. ಬೆಳಗ್ಗೆ ಬಂದ ತಕ್ಷಣ ನೋಡಿ ಏನಾಯಿತು ಅಂತ. ಬೆಳಗ್ಗೆ ಬಂದಿದ್ದ ತಕ್ಷಣ ಇದು ನಮ್ಮ ಸೆಕ್ಯೂರಿಟಿ ಅವರು ಆಫ್ ಮಾಡಿಟ್ಟಿದ್ದಾರೆ. ಆನ್ ಮಾಡಿದೆ. ಆನ್ ಮಾಡಿದ್ರೆ ಡಿಸ್ಪ್ಲೇಲಂತೂ ಏನೂ ಬರ್ತಾ ಇಲ್ಲ, ಅಂತ ಸೌಂಡ್ ಬರ್ತಾ ಇದೆ. ಚಾರ್ಜರು ನೆಟ್ಟಿಗೆ ತೊಗೊತಾ ಇಲ್ಲ. ಸೊ ಅಷ್ಟೇ ಸ್ನೇಹಿತರೆ, ನಾನು ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಈ ವಿಡಿಯೋ ನೋಡ್ತಿರೋದ್ರಲ್ಲಿ ಹೇಳೋದಿಷ್ಟೇ, TVS iQube ನೀವೇನಾದ್ರು ತೊಗೊಳಂಗಿದ್ರೆ ನನ್ನ ಎಕ್ಸ್ಪೀರಿಯನ್ಸ್ನ ಒಂದು ಸತಿ ನೀವು ಅನುಭವಿಸಿ. ನನಗಾಗಿರೋ ಎಕ್ಸ್ಪೀರಿಯನ್ಸ್ ನೀವೇ ಆ ಜಾಗದಲ್ಲಿದ್ದು ಒಂದು ಸತಿ ಅನುಭವಿಸ್ಬಿಟ್ಟು ಆಮೇಲೆ ಡಿಸಿಷನ್ಸ್ ತೊಗೊಳ್ಳಿ, ಓಕೆನಾ? ಸೊ ಅಷ್ಟೇ. ಒನ್ ಆಫ್ ದ ವರ್ಸ್ಟ್ ಸರ್ವಿಸ್ ಆ್ಯಂಡ್ ಒನ್ ಆಫ್ ದ ವರ್ಸ್ಟ್ ಸ್ಕೂಟರ್ TVS iQube. ಸೊ ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಅನ್ನೋದನ್ನು ಸ್ಟೇ ಟ್ಯೂನ್. ಪಾರ್ಟ್ 3 ಬರುತ್ತೆ. ಸೊ ಸ್ಟೇ ಟ್ಯೂನ್ ಸ್ನೇಹಿತರೆ, ಇನ್ನೇನು ಹೇಳಲಿ. ಬಾಯ್. ಸೈನಿಂಗ್ ಆಫ್ ನಿಮ್ಮ 69 ದ ವ್ಯಾಂಡರ್ಲಸ್ಟ್.